ಇವತ್ತು ಹಾಸನವರು ನೀರು ಕೊಡಬಾರ್ದು ಅಂತಿದ್ರೆ ಈ ತುಮಕೂರು ಜಿಲ್ಲೆಗೆ ಎಲ್ಲಿ ಬರ್ತಿತ್ತು? ನಮ್ಗೆ ಯಥೇಚ್ಛಾಗಿರೋದನ್ನ ಎಲ್ಲರೂ ತೊಗೊಂಡೋಗ್ಲಿ ಬಿಡಿ, ನಮಗೆ ಫಸ್ಟ್ ಬೇಕಿರುತ್ತೆ, ನೀರು ಬೇಕಿದೆ, ಅದನ್ನು ಪ್ರಯತ್ನ ಮಾಡಬೇಕು ಅನ್ನೋದು ಅಷ್ಟೇ ನಾನು ಹೇಳ್ತಿರೋಂಥದ್ದು. ಸೊ ಹಾಗಾಗಿ ರಾಜಕೀಯ ನಾನಾ ಥರ ವಿಶ್ಲೇಷಣೆ ಮಾಡ್ಬೋದು, ವ್ಯಾಖ್ಯಾನ ಮಾಡ್ಬೋದು. ಕುಣಿಗಲ್ಲಿನ ಲಿಂಕ್ ಕೆನಾಲು 1,000 ಕೋಟಿ ರೂಪಾಯಿ ಕಾಮಗಾರಿ ವಿಶೇಷವಾಗಿ ಕುಣಿಗಲ್ಲಿನ ರೈತರ ಅಭಿವೃದ್ಧಿ ದಿಕ್ಕಿನಲ್ಲಿ ಸಮಗ್ರವಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಒತ್ತು ಕೊಟ್ಟು ಹೇಳ್ತೇನೆ. ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಆಗಿರೋದು ನಿಮಗೆ ನೆಗೆಟಿವ್ ಆಗ್ತಿದೆ, ಏನಾದರೂ ಈ ಯೋಜನೆಯಲ್ಲಿ ಅದನ್ನ ಇಟ್ಕೊಂಡು ನಿಮ್ಮನ್ನ ಏನಾದರೂ ಟಾರ್ಗೆಟ್ ಮಾಡ್ತಿದ್ರೆ ಹೇಗೆ? ಅಲ್ಲ, ಒಂದು ಅಡ್ವಾಂಟೇಜ್ ಇರುತ್ತೆ, ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಈಗ ನಾನು MLA ಆಗಬೇಕಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ಇದೆ. ನನ್ನ ನಡೆ ನುಡಿ ಮಾತು ಎಲ್ಲನೂ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಅವ್ರದ್ದು ಇನ್ಸ್ಪಿರೇಷನ್ ಇದೆ. ಸೊ ಹಾಗಾಗಿ ದೇರ್ ಈಸ್ ಬಿಗ್ ಅಡ್ವಾಂಟೇಜ್. ಅದು ನಂತರ ಬರೋಂಥ ಸಣ್ಣ ಪುಟ್ಟ ತೊಡಕುಗಳನ್ನು ನಿವಾರಣೆ ಮಾಡೋಕ್ಕೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಿಲ್ತಾರೆ. ಸೊ ಐ ಕನ್ಸಿಡರ್ ದಟ್ ಇಟ್ ಈಸ್ ಅ ಬ್ಲೆಸ್ಸಿಂಗ್ಸ್. ನನಗೆ ಇವತ್ತಿನ ದಿನ ಯಾರ್ಯಾರು ಜನರ ಅಪೇಕ್ಷೆನ ಪಡ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅದನ್ನು ಪರಿಪೂರ್ಣತೆಯಲ್ಲಿ ಅರ್ಥಪೂರ್ಣವಾಗಿ ನನ್ನ ಅವಧಿಯಲ್ಲಿ ಮುಗಿಸ್ಬೇಕು ಅನ್ನೋದು ಒಂದೇ ದೊಡ್ಡ ಕನಸು.